ನೋಡಿ, ನಿಮಗೆ ಎಷ್ಟೋ ಕಡೆ ಎಲ್ಲ ದೇವರುಗಳನ್ನು ದರ್ಶನ ಮಾಡಿರ್ಬೋದು. ಆದರೆ ಸೂರ್ಯ ಮತ್ತು ಆಂಜನೇಯನ ಎಲ್ಲೂ ಕೂಡ ಇಲ್ಲ. ಸೂರ್ಯ ಮತ್ತು ಆಂಜನೇಯ ಒಟ್ಟಿಗೆ ಇರ್ತಕ್ಕಂಥ ದೇವಸ್ಥಾನ. ಇಲ್ಲಿ ಯಾಕೆ ಸೂರ್ಯನ ದರ್ಶನ ಮಾಡೋದ್ರಿಂದ ನಮಗೇನಾಗುತ್ತಪ್ಪ ಅಂತಂದರೆ, ನಮಗೆ ಆರೋಗ್ಯ ಸಮಸ್ಯೆಗಳ ಬಗೆಹರಿಯುತ್ತೆ ಮತ್ತು ಎಲ್ಲ ರೀತಿಯ ಸಕ್ಸಸ್ಸು, ಜಯ ಸಿಗುತ್ತೆ. ಲೈಫಲ್ಲಿ ಯಾರಿಗೂ ಕೂಡ ಸೋಲು ಅನ್ನೋದು ಬೇಡ. ಅದಕ್ಕೋಸ್ಕರನೇ ರಾಮಾಯಣದಲ್ಲಿ ರಾವಣರ ಯುದ್ಧದಲ್ಲಿ ರಾವಣನನ್ನು ಗೆಲ್ಲಕ್ಕಾಗದಲ್ಲಿದ್ದಾಗ ರಾಮ ಅಗಸ್ತ್ಯ ಋಷಿಗಳು ಏನು ಬೋಧನೆ ಮಾಡ್ತಾರೆ ಆದಿತ್ಯ ಹೃದಯವನ್ನು, ಅದನ್ನು ಪಠಣ ಮಾಡಿ ರಾವಣನನ್ನು ಜಯಿಸ್ತಾನೆ ಅಂತ ರಾಮಾಯಣದಲ್ಲಿ ಉಲ್ಲೇಖ ಆಗಿದೆ. ಹೀಗಾಗಿ ನಮಗೆಲ್ಲರಿಗೂ ಕೂಡ ಗೆಲುವನ್ನು ಸಿಗಬೇಕು. ಯಾರಿಗೂ ಸೋಲು ಯಾರಿಗೂ ಬೇಡ. ಕೋರ್ಟ್ಗೆ ಹೋದ್ರೆ ಗೆಲ್ಲಬೇಕು, ಎಲೆಕ್ಷನ್ ನಿಂತ್ಕೊಂಡ್ರೆ ಗೆಲ್ಲಬೇಕು, ಬಿಸ್ನೆಸ್ ಮಾಡ್ತಿದ್ರೆ ಗೆಲ್ಲಬೇಕು, ಮಕ್ಕಳು ಓದ್ತಿದ್ರೆ ಗೆಲ್ಲಬೇಕು. ಹೀಗಾಗಿ ಎಲ್ಲರೂ ಕೂಡ ಈ ಒಂದು ಗೆಲುವನ್ನು ಸಿಗಬೇಕು ಅಂತಂದರೆ ನಮಗೆ ಸೂರ್ಯನನ್ನು ಆರಾಧನೆ ಮಾಡಬೇಕು ಅಂತ ಹೇಳುತ್ತೆ. ಇನ್ನು ಆಂಜನೇಯನ ಆರಾಧನೆ ಮಾಡೋದ್ರಿಂದ ಏನಪ್ಪ ಅಂತಂದರೆ ನಮಗೆ ಯಾವುದೇ ರೀತಿಯ ಮಾಟ ಮಂತ್ರ ಸಮಸ್ಯೆಗಳು ಕೂಡ ಕಾಡೋದಿಲ್ಲ. ಯಾಕೆಂದರೆ ಎಲ್ಲ ರೀತಿಯ ಮಾಟ ಮಂತ್ರಗಳನ್ನು ತಡಿತಕ್ಕಂಥವನು, ಕೆಟ್ಟ ದೃಷ್ಟಿ, ಕಣ್ಣು ಎಲ್ಲವನ್ನು ತಡಿತಕ್ಕಂಥವ್ರು ಆಂಜನೇಯ. ಹೀಗಾಗಿ ಸೂರ್ಯ ಮತ್ತು ಆಂಜನೇಯ ಒಟ್ಟಿಗೆ ಇರತಕ್ಕಂತಹ ವಿಶೇಷವಾದ ವಿಶ್ವದ ಏಕೈಕ ದೇವಸ್ಥಾನ ಸೂರ್ಯ ಆಂಜನೇಯ ದೇವಸ್ಥಾನ.